ಅಪಘಾತದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಬೆನ್ನು ಮೂಳೆ ಮುರಿತ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ನಡೆದಾಡೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಷ್ಟಪಡ್ತಾ ಇದ್ದಾರೆ. ತೀವ್ರತರನಾದ ಅಪಘಾತ ಆಗಿರೋದು, ಬೆನ್ನು ಮೂಳೆ ಮುರಿತ ಆಗಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕಾರಿನಿಂದ ಇಳಿಯೋದಕ್ಕೆ ಸಚಿವೆ ಹೆಬ್ಬಾಳ್ಕರ್ ಪರದಾಡಿದ್ದಾರೆ. ವೀಲ್ ಚೇರ್ ಮೇಲೆ ಅವರನ್ನ ಕರೆದೊಯ್ತಾ ಇರುವಂತ ದೃಶ್ಯ, ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಸಿಟಿ ಸ್ಕ್ಯಾನ್ ನಲ್ಲಿ ಬೆನ್ನು ಮೂಳೆ ಮುರಿತ ಆಗಿರೋದು ಕೂಡ ದೃಢ ಆಗಿದೆ. ಈಗ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಹೆಬ್ಬಾಳ್ಕರ್ ದಾಖಲಾಗಿದ್ದಾರೆ. 1 ತಿಂಗಳು ಬೆಡ್ ರೆಸ್ಟ್ ಮಾಡಲೇಬೇಕು ಅಂತ ವೈದ್ಯರು ಸಲಹೆಯನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಇದು ಸಿಸಿಟಿವಿ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಸಿಸಿಟಿವಿ ವಿಜುವಲ್ಸ್, ಆ ಕಾರಿಂದ ಇಳಿಯೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ, ಇಳಿಯೋದಕ್ಕೆ ಆಗ್ತಾ ಇಲ್ಲ ಅವರಿಂದ. ಆ ಸಂದರ್ಭದಲ್ಲಿ ವೀಲ್ ಚೇರ್ ತರಿಸ್ತಾರೆ. ವೀಲ್ ಚೇರ್ ತರಿಸಿ ವೀಲ್ ಚೇರಲ್ಲಿ ಅವರನ್ನ ಕೂರಿಸಿ ಆನಂತರ ಕರ್ಕೊಂಡು ಹೋಗಿರೋದು. ಆನಂತರ ಸಿಟಿ ಸ್ಕ್ಯಾನ್ ಮಾಡಿಸಿದಂಥ ಸಂದರ್ಭದಲ್ಲಿ ಈ ಬೆನ್ನು ಮೂಳೆ ಮುರಿತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕಾರಿನಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ದೃಶ್ಯ, ಬೆನ್ನು ಮೂಳೆ ಮುರಿತ ಆಗಿದೆ ಅನ್ನುವಂಥ ಮಾಹಿತಿ. ಇನ್ನು ಸಿಟಿ ಸ್ಕ್ಯಾನ್ ಕೂಡ ಗಮನಿಸ್ತಾ ಇದ್ದೀವಿ. ಸ್ಕ್ಯಾನ್ ಮಾಡಿದ್ದಾರೆ, ಅಲ್ಲೂ ಕೂಡ ಬೆನ್ನು ಮೂಳೆ ಮುರಿತ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಇನ್ನು ಡಾಕ್ಟರ್ಸ್ ಕೂಡ ಅವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ, 1 ತಿಂಗಳು ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕು ಅನ್ನೋದನ್ನ ಕೂಡ ಈಗ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ, ಆದರೆ ತೀವ್ರತರನಾದಂಥ ಗಾಯಗಳು ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಸಿಟಿ ಸ್ಕ್ಯಾನ್ನ ರಿಪೋರ್ಟ್ ಕೂಡ ಗಮನಿಸ್ತಾ ಇದ್ದೀವಿ. ಸ್ಕ್ಯಾನ್ ರಿಪೋರ್ಟಲ್ಲಿ ಬೆನ್ನು ಮೂಳೆ ಮುರಿತ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಿನಿಸ್ಟರ್ ಆದ ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಬಂದಿದ್ದರು 6 ಗಂಟೆಗೆ. ಆವಾಗ ಅವರಿಗೆ ಬೆನ್ನಿಗೆ ಮತ್ತು ಕೊತ್ತಿಗೆ ಪೆತ್ತಾಗಿತ್ತು. ಅದಕ್ಕೆ ಅವರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಈಗ ಎಕ್ಸೆಸ್ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ. ಅಂಥದ್ದೇನು ಅಂಜುವಂಥ ಮೇಜರ್ ಇಂಜುರೀಸ್ ಆಗಿಲ್ಲ. ಸೊ ಅದಕ್ಕೆ ಅಂಥ ಆತಂಕ ಪಡುವಂಥದ್ದೇನಿಲ್ಲ. ಚಂದ್ರರಾಜ್ ಹೊಟ್ಟಿಯವ್ರಿಗೂ ಸ್ವಲ್ಪ ತಲೆಗೆ ಪೆಟ್ಟಾಗಿದೆ, ಸಿಟಿ ಸ್ಕ್ಯಾನ್ ಮಾಡಿದ್ದೀವಿ. ಅವ್ರಿಗೂ ಏನಂತ ಮೇಜರ್ ಇಂಜುರೀಸ್ ಇಲ್ಲ ಅಂಥೇಳಿ ನಾನು ಎಲ್ಲರಿಗೂ ಹೇಳೋದು ಬಯಸ್ತೀನಿ. ಈಗ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಈಗ MRI ಮಾಡ್ತಾಯಿದ್ವಿ ಮೇಡಮ್ದು. MRI ರಿಪೋರ್ಟ್ ಬಂದಮೇಲೆ ತಮ್ಗೆ ತಿಳಿಸ್ತೀನಿ ರೀ. ನಮ್ಮ ಮಿನಿಸ್ಟರ್ ಆದ ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಬಂದಿದ್ದರು 6 ಗಂಟೆಗೆ. ಆವಾಗ ಅವರಿಗೆ ಬೆನ್ನಿಗೆ ಮತ್ತು ಕೊತ್ತಿಗೆ ಪೆತ್ತಾಗಿತ್ತು. ಅದಕ್ಕೆ ಅವರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಈಗ ಎಕ್ಸೆಸ್ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ. ಅಂಥದ್ದೇನು ಅಂಜುವಂಥ ಮೇಜರ್ ಇಂಜುರೀಸ್ ಆಗಿಲ್ಲ. ಸೊ ಅದಕ್ಕೆ ಅಂಥ ಆತಂಕ ಪಡುವಂಥದ್ದೇನಿಲ್ಲ. ಚಂದ್ರರಾಜ್ ಹೊಟ್ಟಿಯವ್ರಿಗೂ ಆಸ್ಪತ್ರೆಗೆ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಭೇಟಿಯನ್ನ ನೀಡಿದ್ದಾರೆ. ಬೆಳಗಾವಿ ನಗರದ ವಿಜಯ ಆಸ್ಪತ್ರೆಯಲ್ಲಿ ಹೆಬ್ಬಾಳ್ಕರ್ಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನ ಬೆಳಗಾವಿ ಎಸ್ಪಿ ವಿಚಾರಿಸಿದ್ದಾರೆ. ಮಾನ್ಯ ಸಚಿವ ಬೆಳಗ್ಗೆ ಸುಮಾರು 5 ಗಂಟೆ ಹೊತ್ತಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬರಗಟ್ಟೆ ಕ್ರಾಸಲ್ಲಿ ಈ ಮೇಡಮ್ ಹೆಬ್ಬಾಳ್ಕರ್ ಅವರು, ಮಾನ್ಯ ಸಚಿವರು ಮತ್ತು ಅವರ ಸಹೋದರ ಆದಂಥ MLC ಚಂದ್ರರಾಜ್ ಹೊಟ್ಟಿಹಳ್ಳಿ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾಯಿತ್ತು. ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟ್ರಾಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ, ದುರದೃಷ್ಟಕರ ಘಟನೆ ಸಂಭವಿಸಿದೆ. ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ಥೋ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗಾಗಲೇ ನಾನು ಈ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ.